ದ್ವೇಷ ಭಾಷಣ ತಡೆ ವಿಧೇಯಕಕ್ಕೆ ಅಂಕಿತ ಹಾಕದ ರಾಜ್ಯಪಾಲ ಗೆಹ್ಲೋಟ್. ವಿಧೇಯಕ ಪರಿಶೀಲನೆ ಮಾಡೋದಕ್ಕೆ ರಾಷ್ಟ್ರಪತಿಗಳಿಗೆ ರಾಜ್ಯಪಾಲರು ವಿಧೇಯಕವನ್ನು ಕಳಿಸಿದ್ದಾರೆ. ಪ್ರತಿಪಕ್ಷಗಳಿಂದ ಭಾರಿ ಟೀಕೆಗೆ ಒಳಗಾಗಿದ್ದಂತಹ ದ್ವೇಷ ಭಾಷಣ ತಡೆ ವಿಧೇಯಕ ಈಗ ರಾಷ್ಟ್ರಪತಿಗಳ ಅಂಗಳಕ್ಕೆ ಹೋಗಿದೆ. ಪರಿಶೀಲನೆ ಮಾಡಿ ನಿರ್ಧಾರವನ್ನು ತೆಗೆದುಕೊಳ್ಳುವಂತೆ ರಾಷ್ಟ್ರಪತಿಗಳಿಗೆ ರವಾನೆ ಮಾಡಲಾಗಿದೆ. ಬೆಳಗಾವಿ ಅಧಿವೇಶನದಲ್ಲಿ ಅಂಗೀಕಾರ ಆಗಿದ್ದಂತಹ ದ್ವೇಷ ಭಾಷಣ ತಡೆ ಬಿಲ್ ಸಾಕಷ್ಟು ಆಕ್ಷೇಪಕ್ಕೂ ಕೂಡ ಕಾರಣ ಆಗಿತ್ತು. ವಿಪಕ್ಷಗಳು ಈ ಬಿಲ್ ಬಗ್ಗೆ ಸಾಕಷ್ಟು ಆಕ್ಷೇಪವನ್ನು ವ್ಯಕ್ತಪಡಿಸಿತ್ತು. ಬಿಲ್ನ ಆಕ್ಷೇಪಾರ್ಹ ಅಂಶಗಳನ್ನು ಉಲ್ಲೇಖಿಸಿ ಈಗ ರಾಷ್ಟ್ರಪತಿಗಳಿಗೆ ರವಾನೆ ಮಾಡಲಾಗಿದೆ. ದ್ವೇಷ ಭಾಷಣ ತಡೆ ವಿಧೇಯಕಕ್ಕೆ ರಾಜ್ಯಪಾಲ ಅಂಕಿತ ಹಾಕದೆ ರಾಷ್ಟ್ರಪತಿಗಳಿಗೆ ಕಳಿಸಿದ್ದಾರೆ. ಈ ಮೂಲಕ ಗವರ್ನರ್ ವರ್ಸಸ್ ಗವರ್ನಮೆಂಟ್ ತಿಕ್ಕಾಟ ಮುಂದುವರೆದಿದೆ. ಪ್ರತಿಪಕ್ಷಗಳಿಂದ ಸಾಕಷ್ಟು ಟೀಕೆಗೆ ಗುರಿಯಾಗಿದ್ದಂತಹ ವಿಧೇಯಕ ಈಗ ರಾಷ್ಟ್ರಪತಿಗಳ ಅಂಗಳಕ್ಕೆ ಹೋಗಿದೆ. ಸಾಕಷ್ಟು ಆಕ್ಷೇಪಾರ್ಹ ವಿಚಾರಗಳು ಇದೆ ಅನ್ನುವಂತಹ ಅಂಶಗಳನ್ನು ಉಲ್ಲೇಖಿಸಿ ಯಾವೆಲ್ಲ ಆಕ್ಷೇಪಾರ್ಹ ವಿಚಾರಗಳಿವೆ ಅನ್ನೋದನ್ನು ಕೂಡ ಉಲ್ಲೇಖಿಸಿದ್ದಾರೆ ರಾಷ್ಟ್ರಪತಿಗಳಿಗೆ ರವಾನೆ ಮಾಡುವಂತಹ ಸಂದರ್ಭದಲ್ಲಿ. ಈ ಮೂಲಕ ಈಗ ರಾಷ್ಟ್ರಪತಿಗಳಿಗೆ ರವಾನೆಯಾಗಿದೆ ಈ ಬಿಲ್. ಬೆಳಗಾವಿ ಅಧಿವೇಶನದಲ್ಲಿ ಅಂಗೀಕಾರ ಆಗಿದ್ದಂತಹ ದ್ವೇಷ ಭಾಷಣ ತಡೆ ಬಿಲ್ ಈಗ ರಾಷ್ಟ್ರಪತಿಗಳ ಅಂಗಳಕ್ಕೆ ರವಾನೆ ಆಗಿದೆ. ಪರಿಶೀಲನೆ ಮಾಡಿ ನಿರ್ಧಾರವನ್ನ ತೆಗೆದುಕೊಳ್ಳುವಂತೆ ರಾಷ್ಟ್ರಪತಿಗಳಿಗೆ ಕಳಿಸಿದ್ದಾರೆ. ದ್ವೇಷ ಭಾಷಣ ತಡೆ ವಿಧೇಯಕಕ್ಕೆ ಈಗ ರಾಜ್ಯಪಾಲರು ಅಂಕಿತ ಹಾಕಿಲ್ಲ. ಈ ಮೂಲಕ ಗವರ್ನರ್ ವರ್ಸಸ್ ಗವರ್ನಮೆಂಟ್ ನಡುವಿನ ತಿಕ್ಕಾಟ ಮುಂದುವರೆದಿದೆ. ವಿಪಕ್ಷಗಳು ಸಾಕಷ್ಟು ಆಕ್ಷೇಪವನ್ನು ವ್ಯಕ್ತಪಡಿಸಿದ್ವು. ಯಾವುದೇ ಕಾರಣಕ್ಕೂ ಈ ಬಿಲ್ಗೆ ರಾಜ್ಯಪಾಲರು ಅಂಕಿತ ಹಾಕಬಾರದು ಅಂತ ಹೇಳಿ ವಿಪಕ್ಷ ನಾಯಕರು ರಾಜ್ಯಪಾಲರನ್ನ ಭೇಟಿಯಾಗಿ ಮನವಿಯನ್ನು ಕೂಡ ಮಾಡಿಕೊಂಡಿದ್ರು. ಇದೀಗ ರಾಜ್ಯಪಾಲರು ಈ ಒಂದು ವಿಧೇಯಕವನ್ನ ರಾಷ್ಟ್ರಪತಿಗಳಿಗೆ ರವಾನೆ ಮಾಡಿದ್ದಾರೆ. ಪರಿಶೀಲನೆ ಮಾಡಿ ನಿರ್ಧಾರವನ್ನು ತೆಗೆದುಕೊಳ್ಳುವಂತೆ ರಾಷ್ಟ್ರಪತಿಗಳಿಗೆ ರವಾನೆ ಮಾಡಲಾಗಿದೆ. ಬೆಳಗಾವಿ ಅಧಿವೇಶನದಲ್ಲಿ ಅಂಗೀಕಾರ ಆಗಿದ್ದಂತಹ ದ್ವೇಷ ಭಾಷಣ ತಡೆ ಬಿಲ್. ದ್ವೇಷ ಭಾಷಣ ತಡೆ ಬಿಲ್ನಲ್ಲಿ 21 ಅಂಶಗಳನ್ನು ಉಲ್ಲೇಖಿಸಿದ್ದಾರೆ ರಾಜ್ಯಪಾಲರು. 21 ಆಕ್ಷೇಪಾರ್ಹ ಅಂಶಗಳನ್ನು ಉಲ್ಲೇಖಿಸಿ ರಾಷ್ಟ್ರಪತಿಗಳಿಗೆ ಬಿಲ್ ಅನ್ನು ರವಾನೆ ಮಾಡಲಾಗಿದೆ. ವಿಧೇಯಕದಲ್ಲಿ ಕಾನೂನಾತ್ಮಕ ಸಮಸ್ಯೆಗಳಿವೆ ಅಂತ ರಾಜ್ಯಪಾಲರು ಹೇಳಿದ್ದಾರೆ. ದ್ವೇಷ ಭಾಷಣ ತಡೆ ಕಾಯ್ದೆ ನಾಗರಿಕರ ಅಭಿವ್ಯಕ್ತಿ ಸ್ವಾತಂತ್ರ್ಯಕ್ಕೆ ಅಡ್ಡಿಪಡಿಸ್ತಾ ಇದೆ. ಸಾಂವಿಧಾನಿಕವಾಗಿ ನೀಡಲಾದ ಅಭಿವ್ಯಕ್ತಿ ಸ್ವಾತಂತ್ರ್ಯಕ್ಕೆ ಈ ಕಾಯ್ದೆಯಿಂದ ಸಮಸ್ಯೆ ಆಗ್ತಾ ಇದೆ. ಸಂವಿಧಾನದ 19(1)(a) ವಿಧಿಯ ಸ್ಪಷ್ಟ ಉಲ್ಲಂಘನೆ ಅಂತ ರಾಜ್ಯಪಾಲ ಥಾವರ್ ಚಂದ್ ಗೆಹ್ಲೋಟ್ ಉಲ್ಲೇಖ ಮಾಡಿದ್ದಾರೆ. ಸಂವಿಧಾನದ ವಿಧಿ 14ನ್ನ ರಾಜ್ಯದ ಈ ಕಾನೂನು ಉಲ್ಲಂಘನೆ ಮಾಡುತ್ತೆ. ಎಲ್ಲ ನಾಗರಿಕರ ಸಮಾನ ರಕ್ಷಣೆಯ ಖಾತರಿಗೆ ಈ ಕಾನೂನು ಅಡ್ಡಿಯಾಗುತ್ತೆ. ದ್ವೇಷ ತಡೆ ಬಿಲ್ ಬಗ್ಗೆ ಸಂವಿಧಾನದ ವಿಧಿ 14ನ್ನ ಉಲ್ಲೇಖಿಸಿದ್ದಾರೆ ರಾಜ್ಯಪಾಲರು. ಕೇಂದ್ರ ಸರ್ಕಾರದ ಹಾಲಿ ಕಾನೂನಿನ ಜೊತೆ ರಾಜ್ಯದ ಕಾನೂನಿನ ನಡುವೆ ಸಂಘರ್ಷ ಉಂಟಾಗಿದೆ. ಸಂವಿಧಾನದ 14, 19, 21ನೇ ವಿಧಿಯಲ್ಲಿನ ಮೂಲಭೂತ ಹಕ್ಕುಗಳಿಗೆ ಧಕ್ಕೆ ಉಂಟಾಗ್ತಾ ಇದೆ. ಈ ಕಾನೂನು ಸರ್ವಾಧಿಕಾರಿ ಮನೋಭಾವದ ಕಾನೂನು ಅಂತ ರಾಜ್ಯಪಾಲರು ಉಲ್ಲೇಖಿಸಿದ್ದಾರೆ. ಯಾವುದೇ ಒಂದು ವಿಧೇಯಕ ಮಂಡನೆಯಾಗಬೇಕು ಅಂತ ಹೇಳಿದ್ರೆ ಅದಕ್ಕೆ ರಾಜ್ಯಪಾಲರ ಅಂಕಿತ ಬೇಕಾಗುತ್ತೆ. ಮಂಡನೆಯಾಗಿತ್ತು, ಆದರೆ ರಾಜ್ಯಪಾಲರು ಅಂಕಿತವನ್ನ ಹಾಕಿಲ್ಲ. ಈಗ ಈ ಬಿಲ್ ಅನ್ನ ರಾಷ್ಟ್ರಪತಿಗಳಿಗೆ ರವಾನೆ ಮಾಡಿದ್ದಾರೆ ರಾಜ್ಯಪಾಲರು. ಮಾಡುವಂತ ಸಂದರ್ಭದಲ್ಲಿ ಯಾವೆಲ್ಲ ಆಕ್ಷೇಪಾರ್ಹ ಅಂಶಗಳಿವೆ ಅನ್ನೋದನ್ನು ಕೂಡ ಉಲ್ಲೇಖ ಮಾಡಿದ್ದಾರೆ. ಯಾಕೆ ನಾನು ಈ ಬಿಲ್ಗೆ ಅಂಕಿತವನ್ನ ಹಾಕಿಲ್ಲ, ಸಹಿ ಹಾಕಿಲ್ಲ ಅನ್ನೋದಕ್ಕೆ ಈ 21 ಆಕ್ಷೇಪಾರ್ಹ ಅಂಶಗಳನ್ನ ರಾಜ್ಯಪಾಲ ಥಾವರ್ ಚಂದ್ ಗೆಹ್ಲೋಟ್ ಉಲ್ಲೇಖ ಮಾಡಿದ್ದಾರೆ. ಇದೀಗ ರಾಷ್ಟ್ರಪತಿಗಳಿಗೆ ಈ ಬಿಲ್ ಅನ್ನು ರವಾನೆ ಮಾಡಲಾಗಿದೆ. ಸಂವಿಧಾನದ ಯಾವೆಲ್ಲ ವಿಧಿಗಳನ್ನ ಉಲ್ಲಂಘನೆ ಮಾಡಲಾಗಿದೆ, ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ಕಾನೂನಿನ ನಡುವೆ ಇದು ಯಾವ ರೀತಿ ಸಂಘರ್ಷಕ್ಕೆ ಕಾರಣವಾಗ್ತಾ ಇದೆ ಅನ್ನೋದನ್ನ ರಾಜ್ಯಪಾಲ ಥಾವರ್ ಚಂದ್ ಗೆಹ್ಲೋಟ್ ರಾಷ್ಟ್ರಪತಿಗೆ ಕಳಿಸುವ ಸಂದರ್ಭದಲ್ಲಿ ಉಲ್ಲೇಖ ಮಾಡಿದ್ದಾರೆ. ದ್ವೇಷ ತಡೆ ಬಿಲ್ ಬಗ್ಗೆ ಸಂವಿಧಾನದ ವಿಧಿ 14ನ್ನ ರಾಜ್ಯಪಾಲರು ಉಲ್ಲೇಖಿಸಿದ್ದಾರೆ. ಜೊತೆಗೆ 19, 21 ವಿಧಿ ಕೂಡ ಉಲ್ಲಂಘನೆಯಾಗುತ್ತೆ. ಹಾಗಾಗಿ ಈ ಬಿಲ್ಗೆ ನಾನು ಸಹಿ ಹಾಕಿಲ್ಲ ಅಂತ ರಾಜ್ಯಪಾಲ ಥಾವರ್ ಚಂದ್ ಗೆಹ್ಲೋಟ್ ಹೇಳಿದ್ದಾರೆ. ಇದು ಎಲ್ಲ ನಾಗರಿಕರ ಸಮಾನ ರಕ್ಷಣೆಯ ಖಾತರಿಗೆ ಈ ಕಾನೂನು ಅಡ್ಡಿಯಾಗುತ್ತೆ.
ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಶಶಿಶೇಖರ್. ಇದೀಗ ನಮ್ಮ ಜೊತೆಗೆ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಶಶಿ, ಇದೀಗ ಗವರ್ನರ್ ಈಗ ರಾಷ್ಟ್ರಪತಿಗಳಿಗೆ ಕಳಿಸಿದ್ದಾರೆ. ಇದರ ಜೊತೆಗೆ 21 ಅಂಶಗಳನ್ನು ಉಲ್ಲೇಖ ಮಾಡಿರೋದು. ಏನೆಲ್ಲ 21 ಅಂಶಗಳಲ್ಲಿ ಏನೆಲ್ಲ ವಿಚಾರಗಳಿದಾವೆ? ರಾಜ್ಯ ಸರ್ಕಾರ ಬೆಳಗಾವಿ ಅಧಿವೇಶನದಲ್ಲಿ ಅಂಗೀಕಾರ ಮಾಡಿದ್ದಂತಹ ಈ ದ್ವೇಷ ಭಾಷಣದ ತಡೆ ವಿಧೇಯಕದಲ್ಲಿರುವಂತಹ ಹಲವು ಅಂಶಗಳನ್ನ ಪ್ರಸ್ತಾಪಿಸಿಕೊಂಡು ಇವತ್ತು ರಾಜ್ಯಪಾಲರು ಅದಕ್ಕೆ ಅಂಕಿತ ಹಾಕಿಲ್ಲ. ರಾಜ್ಯ ಸರ್ಕಾರ ವಿಧಾನಸಭೆಯಲ್ಲಿ ಅಂಗೀಕರಿಸಿದಂತಹ ದ್ವೇಷ ಭಾಷಣ ತಡೆ ಕಾನೂನಿಗೆ ಅಂಕಿತವನ್ನ ಹಾಕಿಲ್ಲ. ರಾಜ್ಯಪಾಲರು ಈ ಕಾಯ್ದೆಯನ್ನ ರಾಷ್ಟ್ರಪತಿಗಳ ಅಂಗಳಕ್ಕೆ ಕಳಿಸಿದ್ದಾರೆ. 21 ಅಂಶಗಳನ್ನ ಉಲ್ಲೇಖ ಮಾಡಿ ಯಾವ ಕಾರಣಕ್ಕೆ ನಾವು ಇದಕ್ಕೆ ಅಂಕಿತ ಹಾಕಿಲ್ಲ ಅನ್ನೋದನ್ನ ಉದಾಹರಣೆಗಳನ್ನ ಕೊಟ್ಟು ಆಕ್ಷೇಪಾರ್ಹ ಅಂಶಗಳನ್ನ ಪ್ರಸ್ತಾಪ ಮಾಡಿ, ಜೊತೆಗೆ ರಾಜ್ಯಪಾಲರಿಗೆ ಸಂವಿಧಾನದತ್ತವಾಗಿ ಇರುವಂತಹ ಆರ್ಟಿಕಲ್ 200 ಅಡಿಯಲ್ಲಿ ಇರುವಂತಹ ಅಧಿಕಾರವನ್ನ ಬಳಸಿ ರಾಷ್ಟ್ರಪತಿಗಳಿಗೆ ಇಡೀ ಬಿಲ್ ಅನ್ನ ರವಾನೆ ಮಾಡಿದ್ದಾರೆ. ರಾಷ್ಟ್ರಪತಿಗಳ ನೀವು ನಿರ್ಧಾರ ಮಾಡಿ ಅಂತ ಬಿಲ್ ಅನ್ನ ಸಹಿ ಹಾಕದೆ ರಾಷ್ಟ್ರಪತಿಗಳಿಗೆ ಕಳಿಸಿದ್ದಾರೆ. ಈಗ ರಾಷ್ಟ್ರಪತಿಗಳಿಗೆ ರಾಜ್ಯಪಾಲರು ಕಳಿಸಿರುವಂತಹ ಬಿಲ್ ಅನ್ನ ಕಳಿಸುವಾಗ 21 ಅಂಶಗಳನ್ನ ಉಲ್ಲೇಖ ಮಾಡಿದ್ದಾರೆ. ಅದರಲ್ಲಿ ಪ್ರಮುಖವಾಗಿ ಕರ್ನಾಟಕ ಸರ್ಕಾರ ಅಂಗೀಕಾರ ಮಾಡಿರುವಂತಹ ಈ ಕಾನೂನು ದ್ವೇಷ ಭಾಷಣ ತಡೆ ಹೆಸರಿನಲ್ಲಿ ನಾಗರಿಕರ ಅಭಿವ್ಯಕ್ತಿ ಸ್ವಾತಂತ್ರ್ಯವನ್ನ ಅಡ್ಡಿಪಡಿಸುತ್ತೆ ಅಂತ ರಾಜ್ಯಪಾಲರು ಉಲ್ಲೇಖ ಮಾಡಿದ್ದಾರೆ. ಸಂವಿಧಾನದ ವಿಧಿ 14ನೇ ಪ್ರಕಾರ ಅಭಿವ್ಯಕ್ತಿ ಸ್ವಾತಂತ್ರ್ಯಕ್ಕೆ ಅಡ್ಡಿ, ಜೊತೆಗೆ ಸಂವಿಧಾನದ ವಿಧಿ 14, 19 ಮತ್ತು 21ನೇ ವಿಧಿಗಳಲ್ಲಿ ಪ್ರಸ್ತಾಪವಾಗುವಂತಹ ಮೂಲಭೂತ ಹಕ್ಕುಗಳಿಗೆ ಈ ದ್ವೇಷ ಭಾಷಣದ ತಡೆ ಕಾಯ್ದೆ ಅಡ್ಡಿಯಾಗುತ್ತೆ ಅನ್ನೋದನ್ನ ಸ್ಪಷ್ಟವಾಗಿ ಉಲ್ಲೇಖ ಮಾಡಿದ್ದಾರೆ. ಜೊತೆಗೆ ಪ್ರಜಾಪ್ರಭುತ್ವ ವ್ಯವಸ್ಥೆ ಅಂದ್ರೆ ಕೇವಲ ಓಟ್ ಹಾಕೋದಲ್ಲ, ಪ್ರಶ್ನೆ ಕೇಳುವುದು ಕೂಡ ಜನರ ಹಕ್ಕು. ವಿಭಿನ್ನ ಅಭಿಪ್ರಾಯಗಳಿರುತ್ತವೆ ಒಂದು ಡೆಮಾಕ್ರಸಿಯಲ್ಲಿ ಅನ್ನೋದನ್ನು ಕೂಡ ರಾಜ್ಯಪಾಲರು ಉಲ್ಲೇಖವನ್ನ ಮಾಡಿದ್ದಾರೆ. ಒಂದು ಸೊಸೈಟಿಯಲ್ಲಿ ಮುಕ್ತವಾದ ಚರ್ಚೆ ಆಗಬೇಕು ಮತ್ತು ಆಡಳಿತವನ್ನ ಪ್ರಶ್ನೆ ಮಾಡುವಂತಹ ಸ್ವಾತಂತ್ರ್ಯ ಇರಬೇಕು. ಆ ಸ್ವಾತಂತ್ರ್ಯ ಇರುವಂತಹ ಸಮಾಜವನ್ನ ನಾವು ಪ್ರಜಾಪ್ರಭುತ್ವ ಅಂತ ಕರಿತೀವಿ. ಈ ರೀತಿಯಾಗಿ ದ್ವೇಷ ಭಾಷಣದ ತಡೆ ಹೆಸರಿನಲ್ಲಿ ವಾಕ್ ಸ್ವಾತಂತ್ರ್ಯಕ್ಕೆ, ಅಭಿವ್ಯಕ್ತಿ ಸ್ವಾತಂತ್ರ್ಯಕ್ಕೆ ಅಡ್ಡಿಪಡಿಸಲಾಗುವಂತಹ ಅಪಾಯ ಈ ಕಾನೂನಿನಲ್ಲಿದೆ ಅಂತ ಸ್ಪಷ್ಟವಾಗಿ ಉಲ್ಲೇಖ ಮಾಡ್ತಾರೆ. ಕೆಲವು ಬಾರಿ ಕೆಲವು ಸರ್ಕಾರಗಳು ಸಾಮಾಜಿಕ ಭದ್ರತೆ ಮತ್ತು ಸೌಹಾರ್ದದ ಹೆಸರಿನಲ್ಲಿ ಇಂತಹ ಕಾನೂನುಗಳನ್ನ ತರ್ತಾವೆ. ಆದ್ರೆ ಇಂತಹ ಕಾನೂನುಗಳಿಂದ ಮೂಲಭೂತ ಹಕ್ಕುಗಳ ಉಲ್ಲಂಘನೆಯಾಗುತ್ತೆ ಅಂತ ರಾಜ್ಯಪಾಲರು ಆಕ್ಷೇಪವನ್ನ ವ್ಯಕ್ತಪಡಿಸಿದ್ದಾರೆ. ಮತ್ತು ಈ ಕಾಯ್ದೆಯಲ್ಲಿ ಯಾವುದು ದ್ವೇಷ ಭಾಷಣ, ಯಾವುದು ಅಪರಾಧ ಅನ್ನೋದ್ರ ಬಗ್ಗೆ ಸ್ಪಷ್ಟವಾದ ಖಚಿತವಾದಂತಹ ಅಭಿಪ್ರಾಯ ಇಲ್ಲ, ಉಲ್ಲೇಖ ಇಲ್ಲ ಅನ್ನೋದನ್ನು ಕೂಡ ರಾಜ್ಯಪಾಲರು ಉಲ್ಲೇಖ ಮಾಡಿದ್ದಾರೆ. ಕೆಲವು ಜನರ ಅತೃಪ್ತಿಯನ್ನ, ಕೆಲವರ ಪ್ರತಿರೋಧವನ್ನೇ ಅಪರಾಧ ಅಂತ ಪರಿಗಣಿಸಿ ಬಿಡುವಂತಹ ಅಪಾಯ ಈ ಕಾನೂನು ಜಾರಿಯಾದ್ರೆ ಆಗುವಂತಹ ಸಾಧ್ಯತೆಗಳಿದೆ. ಕೆಲವರು ಸತ್ಯ ಮಾತನಾಡಿದ್ರೆ, ಸರ್ಕಾರವನ್ನ ಟೀಕೆ ಮಾಡಿದ್ರೆ ಅಥವಾ ಯಾವುದೋ ವ್ಯಕ್ತಿಯನ್ನ ಟೀಕೆ ಮಾಡಿದ್ರೆ ಅಂತಹವರನ್ನ ಆರೋಪಿಗಳು ಅಂತ ಪರಿಗಣಿಸಿ ಬಂಧಿಸುವ ಅಪಾಯ ಇರುತ್ತೆ ಒಂದು ವೇಳೆ ಈ ಕಾನೂನು ಜಾರಿಗೆ ಬಂದ್ರೆ. ರಾಜಕೀಯ ಟೀಕೆಯನ್ನೂ ಕೂಡ ದ್ವೇಷ ಭಾಷಣ ಅಂತ ಪರಿಗಣಿಸುವಂತಹ, ಬಿಂಬಿಸುವಂತಹ ಅಪಾಯ ಇರುತ್ತೆ ಅಂತ ಈ ಕಾನೂನಿನಲ್ಲಿರುವಂತಹ ಋಣಾತ್ಮಕ ಅಂಶಗಳನ್ನ ಉಲ್ಲೇಖ ಮಾಡಿದ್ದಾರೆ. ಪ್ರಜಾಪ್ರಭುತ್ವ ವ್ಯವಸ್ಥೆ ಅಂದ್ರೆ ಜನ ಪ್ರಶ್ನೆ ಮಾಡಬೇಕು, ವ್ಯಕ್ತಿಗಳನ್ನ, ರಾಜಕೀಯ ನಾಯಕರನ್ನ, ಸರ್ಕಾರವನ್ನ, ಸಂಸ್ಥೆಗಳನ್ನ ಪ್ರಶ್ನೆ ಮಾಡಬೇಕು. ಆದ್ರೆ ಜನ ಪ್ರಶ್ನೆ ಮಾಡೋದಕ್ಕೆ ಹೆದರ್ಕೊಂಡ್ರೆ ಪ್ರಜಾಪ್ರಭುತ್ವ ಕೇವಲ ಅಸ್ತಿತ್ವದಲ್ಲಿರುತ್ತಷ್ಟೇ, ಬುಕ್ಕಲ್ಲಿರುತ್ತಷ್ಟೇ, ಜಾರಿಯಲ್ಲಿರೋದಿಲ್ಲ ಅನ್ನುವ ಕಳವಳವನ್ನು ಕೂಡ ರಾಜ್ಯಪಾಲರು ವ್ಯಕ್ತಪಡಿಸ್ತಾರೆ. ಇಂಥ ಕಾನೂನುಗಳಿಂದ ಯಾರಿಗೆ ತೊಂದರೆ ಆಗುತ್ತೆ? ಪತ್ರಕರ್ತರನ್ನ ಉಲ್ಲೇಖ ಮಾಡಿದ್ದಾರೆ. ಪತ್ರಕರ್ತರು, ಚಿಂತಕರು, ಬರಹಗಾರರಿಗೆ ಈ ಕಾನೂನು ಅಡ್ಡಿಯಾಗುತ್ತೆ. ಸ್ವಯಂ ಸೆನ್ಸಾರ್ಶಿಪ್ ವಿಧಿಸಿಕೊಳ್ಳುವಂತಹ ಹಂತಕ್ಕೆ ಈ ಕಾನೂನು ಒಡ್ಡುತ್ತೆ ಅನ್ನುವುದನ್ನು ಕೂಡ ಉಲ್ಲೇಖ ಮಾಡಿದ್ದಾರೆ. ಜೊತೆಗೆ ಈ ಕಾನೂನಿನ ಅಡಿಯಲ್ಲಿ ಅಪರಾಧಕ್ಕೆ ಶಿಕ್ಷೆಯ ಅವಧಿಯನ್ನು ಕೂಡ ರಾಜ್ಯಪಾಲರು ಉಲ್ಲೇಖ ಮಾಡಿದ್ದಾರೆ. ನಾನ್ ಬೇಲಬಲ್ ಅರೆಸ್ಟ್ ಇದೆ, ಜಾಮೀನು ಇಲ್ಲದೆ ಬಂಧನ ಮಾಡಬಹುದು ಮತ್ತು 10 ವರ್ಷಗಳಿಗೆ ಶಿಕ್ಷೆ ಅನ್ನೋದೇ ಆಘಾತ ಮೂಡಿಸುತ್ತೆ ಅನ್ನುವ ಅಂಶವನ್ನು ಕೂಡ ಉಲ್ಲೇಖ ಮಾಡಿದ್ದಾರೆ. ದ್ವೇಷ ಅಪರಾಧದ ಅಡಿಯಲ್ಲಿ ಕೋರ್ಟ್ನಲ್ಲಿ ಟ್ರಯಲ್ ಆಗದೆ, ಶಿಕ್ಷೆಯಾಗದೆ ಒಂದಷ್ಟು ದಿನಗಳ ಕಾಲ ಆರೋಪಿಗಳು ಅಂತ ಹೇಳಿ ವ್ಯಕ್ತಿಗಳನ್ನ ಜೈಲಿನಲ್ಲಿ ಇಡುವಂತಹ ಅಪಾಯ ಇದೆ. ಹಾಗಾಗಿ ಈ ಕಾನೂನು ಸಂವಿಧಾನದ
ಕೆಲವು ವಿಧಿಗಳಿಗೆ ವಿರುದ್ಧವಾಗಿದೆ ಅಂತ ಉಲ್ಲೇಖ ಮಾಡಿದ್ದಾರೆ. ದ್ವೇಷ ಭಾಷಣ ಅಪಾಯಕಾರಿ, ಆದರೆ ದ್ವೇಷ ಭಾಷಣವನ್ನ ತಡೆಯುತ್ತೇವೆ ಅಂತ ಹೇಳಿ ಅಭಿವ್ಯಕ್ತಿ ಸ್ವಾತಂತ್ರ್ಯಕ್ಕೆ ಧಕ್ಕೆ ಮಾಡೋದು ಸರಿಯಲ್ಲ ಅಂತ ಕೂಡ ರಾಜ್ಯಪಾಲರು ಉಲ್ಲೇಖ ಮಾಡಿದ್ದಾರೆ. ಒಂದು ಸಮಾಜಕ್ಕೆ ದ್ವೇಷ ಭಾಷಣ ಸರಿಯಲ್ಲ, ಆದ್ರೆ ಅದನ್ನ ತಡಿತೀವಿ ಅಂತ ಸಂವಿಧಾನದ ಮೂಲಭೂತ ಹಕ್ಕುಗಳನ್ನ ಕಿತ್ತುಕೊಳ್ಳುವಂತಹ ಪ್ರಯತ್ನವನ್ನ ಯಾವುದೇ ಕಾನೂನು ಮಾಡಬಾರ್ದು ಅಂತ ಉಲ್ಲೇಖ ಮಾಡ್ತಾರೆ. ಜೊತೆಗೆ ಈಗಾಗಲೇ ದ್ವೇಷ ಭಾಷಣ ತಡೆ, ಹೇಟ್ ಸ್ಪೀಚ್ಗೆ ವಿರುದ್ಧವಾಗಿ ಕೇಂದ್ರ ಸರ್ಕಾರದಲ್ಲೇ ಕಾನೂನುಗಳಿದ್ದಾವೆ. ಅಲ್ಲಿ ಕಾನೂನುಗಳಿದ್ರೂ ಕೂಡ ಅದಕ್ಕೆ ತದ್ವಿರುದ್ಧವಾಗಿ ಮತ್ತೊಂದು ಕಾನೂನನ್ನ ತೆಗೆದುಕೊಂಡು ಬಂದ್ರೆ ಕೇಂದ್ರದ ಕಾನೂನು ಮತ್ತು ರಾಜ್ಯದ ಕಾನೂನಿನ ಮಧ್ಯೆ ಸಂಘರ್ಷ ಆಗುತ್ತೆ ಅಂತ ಸಂವಿಧಾನದಕ್ಕೆ ಹಲವು ವಿಧಿಗಳನ್ನ ಉಲ್ಲೇಖ ಮಾಡಿ ರಾಷ್ಟ್ರಪತಿಗಳಿಗೆ ರವಾನೆ ಮಾಡಿದ್ದಾರೆ. ರಾಷ್ಟ್ರಪತಿಗಳಿಗೆ ಕಳಿಸುವ ವಿಷಯದಲ್ಲಿ ಇತ್ತೀಚೆಗೆ ಬಂದಂತಹ ನವೆಂಬರ್ 2025 ಸುಪ್ರೀಂ ಕೋರ್ಟ್ನ ಆದೇಶವನ್ನು ಉಲ್ಲೇಖ ಮಾಡಿದ್ದಾರೆ. ರಾಷ್ಟ್ರಪತಿಗಳಿಗೆ ಮತ್ತು ರಾಜ್ಯಪಾಲರಿಗೆ ಯಾವುದೇ ಒಂದು ಕಾಯ್ದೆಗೆ ಅಂಕಿತ ಆಗೋದಕ್ಕೆ ಇಂತಿಷ್ಟು ಸಮಯವನ್ನ ನಿಗದಿಪಡಿಸಬೇಕು ಅನ್ನುವ ಆದೇಶವನ್ನ ಈ ಮೊದಲು ಸುಪ್ರೀಂ ಕೋರ್ಟ್ ಮಾಡಿತ್ತು. ಆ ಸುಪ್ರೀಂ ಕೋರ್ಟ್ನ ಆದೇಶವನ್ನ ಇತ್ತೀಚೆಗೆ ಸಾಂವಿಧಾನಿಕ ಪೀಠ ರದ್ದು ಮಾಡಿ ರಾಜ್ಯಪಾಲರಿಗೆ ಮತ್ತು ರಾಷ್ಟ್ರಪಾಲರಿಗೆ ಕಾಲಾವಧಿಯನ್ನ ನಿಗದಿಪಡಿಸೋದಕ್ಕೆ ಸಾಧ್ಯ ಇಲ್ಲ ಅಂತ ಏನು ಆದೇಶವನ್ನ ಕೊಟ್ಟಿತ್ತು ಸಂವಿಧಾನಿಕ ಪೀಠ, ಆ ಆದೇಶವನ್ನೂ ಕೂಡ ಉಲ್ಲೇಖ ಮಾಡಿ ರಾಷ್ಟ್ರಪತಿಗಳಿಗೆ ಮತ್ತು ರಾಜ್ಯಪಾಲರಿಗಿರುವಂತಹ ಸಾಂವಿಧಾನಿಕ ಅಧಿಕಾರವನ್ನ ಉಲ್ಲೇಖ ಮಾಡಿ ಈ ರಾಜ್ಯ ಸರ್ಕಾರ ತಂದಿದ್ದಂತಹ ದ್ವೇಷ ಭಾಷಣ ತಡೆ ವಿಧೇಯಕವನ್ನ ರಾಷ್ಟ್ರಪತಿಗಳಿಗೆ ರಾಜ್ಯಪಾಲ ಥಾವರ್ ಚಂದ್ ಗೆಹ್ಲೋಟ್ ಅವರು ಕಳಿಸ್ಕೊಟ್ಟಿದ್ದಾರೆ. ಓಕೆ, ಥ್ಯಾಂಕ್ ಯು ಶಶಿ ಡೀಟೇಲ್ಸ್ಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.